ಎಲ್ ನೋಡಿದ್ರೂ ಸದ್ಯ ಪ್ರೊ ಕಬಡ್ಡಿ ಲೀಗ್ನದ್ದೇ ಹವಾ. ಕ್ರೀಡಾಭಿಮಾನಿಗಳಿಗೆ ಪಕ್ಕಾ ದೇಸಿ ಕ್ರೀಡೆಯ ಮನರಂಜನೆ ಉಣಬಡಿಸಲು ಪ್ರೊ ಕಬಡ್ಡಿ ಲೀಗ್ನ 12ನೇ ಸೀಸನ್ ಶುರುವಾಗಿದೆ. ಇಂದಿನಿಂದ ಅಂದ್ರೆ ಆಗಸ್ಟ್ 29ರಿಂದ ಶುರುವಾಗಲಿರುವ ರಣರೋಚಕ ಕಾಳಗಕ್ಕೆ 12 ತಂಡಗಳು ಸಿದ್ಧವಾಗಿ ನಿಂತಿವೆ. ಅದರಲ್ಲೂ ನಮ್ಮ ಬೆಂಗಳೂರು ಬುಲ್ಸ್ ಈ ಹಿಂದಿನ ಸೀಸನ್ನ ಕಳಪೆ ಪ್ರದರ್ಶನವನ್ನ ಕಹಿ ನೆನಪಿನಂತೆ ಮರೆತು ಉತ್ತಮ ಶುಭಾರಂಭ ಮಾಡಲು ಮೊದಲ ದಿನವೇ ಪುಣೇರಿ ಪಲ್ಟನ್ಗೆ ಸೆಡ್ಡು ಹೊಡೆಯಲಿದೆ. 6ನೇ ಸೀಸನ್ನಲ್ಲಿ ಚಾಂಪಿಯನ್ ಆಗಿದ್ದು ಬಿಟ್ರೆ ಯಾವ ಸೀಸನ್ನಲ್ಲೂ ಪ್ರಶಸ್ತಿ ಗೆದ್ದಿಲ್ಲ. ಹೀಗಾಗಿ ಹೊಸ ಹೆಡ್ ಕೋಚ್ ಕನ್ನಡಿಗ BC ರಮೇಶ್ ಕರಡಿಯಲ್ಲಿ ಪಳಗಿ ಯಂಗ್ ಗನ್ಗಳೊಂದಿಗೆ ಕಣಕ್ಕಿಳಿಯುತ್ತಿರುವ ಬುಲ್ಸ್ ತಂಡ ಮತ್ತೊಮ್ಮೆ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆ ಮೂಡಿಸಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ BC ರಮೇಶ್ ತಮ್ಮ ಗೇಮ್ ಪ್ಲಾನ್ ಬಗ್ಗೆ ಸುಳಿವು ನೀಡಿದ್ದಾರೆ. ತಂಡದ ಪ್ಲಸ್ ಮೈನಸ್ ಹಾಗೂ ಟ್ರಂಪ್ ಕಾರ್ಡ್ ಪ್ಲೇಯರ್ಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹಲೋ ಸರ್, ನಮಸ್ತೆ. ಹೇಳಿ. ಅದೇ ಸರ್, ಇವತ್ತಿನ ಮ್ಯಾಚ್ ಗೆ ಯಾವ ತರ ಇದೆ ಸರ್ ಪ್ರಿಪರೇಷನ್? ಮೊದಲನೇ ಮ್ಯಾಚ್ ಬೆಂಗಳೂರು ಬುಲ್ಸ್ ಪುಣೇರಿ ಪಲ್ಟನ್ ಯಾವ ತರ ಇದೆ ಅಂತ? ಚೆನ್ನಾಗಿದೆ ಸರ್, ರೆಡಿ ಇದೆ, ಎಲ್ಲ ಪಾಸಿಟಿವ್ ಇದ್ದಾರೆ ಹುಡುಗರು. ಓಕೆ. ಗೆಲ್ಬೇಕು, ಗೆಲ್ಲಕ್ಕೆ ಎಲ್ಲಾ ತರದ ಪ್ರಯತ್ನ ಮಾಡ್ತಾರೆ ಹುಡುಗರು. ಓಕೆ. ಅಂದ್ರೆ ಇವಾಗೆಲ್ಲ ಫುಲ್ ಯೂತ್ಸ್ ಯುವಕರೇ ಇರೋದೆ ನಮ್ ಬೆಂಗಳೂರು ಬುಲ್ಸ್ ಅಲ್ಲಿ ಎಲ್ಲ ಯೂತ್ಸ್ ಇದಾರೆ. ಸೊ ನಮ್ ಯೂತ್ಸ್ ಅದ್ರಲ್ಲೂ ಕೂಡ 3 ಜನ ಕನ್ನಡಿಗರು, ಸತ್ಯಪ್ಪ, ಗಣೇಶ್ ಅವರು, ಚಂದ್ರನಾಯ್ಕ ಅವರು. ಯಾವ ತರ ಇದೆ ಸರ್ ಅವರು ನಮ್ಮ ಕನ್ನಡಿಗರು ಯಾವ ತರ ಸಪೋರ್ಟ್ ಮಾಡ್ತಾರೆ? ಸ್ಕಿಲ್ ಎಲ್ಲ ಯಾವ ತರ ಇದೆ? ಚೆನ್ನಾಗಿದೆ. ಗಣೇಶ್, ಸತ್ಯಪ್ಪ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಗೇಮ್. ಓಕೆ. ಅವ್ರು ಚೆನ್ನಾಗಿದೆ ಹುಡುಗರು. ನೋಡುವ, ಒಟ್ಟಾರೆ ಬೆಂಗಳೂರು ಬುಲ್ಸ್ ಗೆಲ್ಬೇಕಲ್ಲ, ಅದಕ್ಕೆ ಯಾರನ್ನ ಒಳಗಡೆ ಹಾಕೋದು ಏನು ಅದನ್ನ 7 ಯಾರು 14 ಯಾರು ಡಿಸೈಡ್ ಮಾಡ್ತಾ ಇದ್ವಿ. ಓಕೆ. ಮಾಡಿ ಸಂಜೆ ತೀರ್ಮಾನ ಆಗುತ್ತೆ, ಅದ್ರ ಮೇಲೆ ಹುಡುಗರನ್ನ ಆಡಿಸ್ತೀನಿ. ಓಕೆ ಸರ್, ಅಂದ್ರೆ ಇವಾಗ ಪುಣೇರಿ ಪಲ್ಟನ್ ಫಸ್ಟ್ ಮ್ಯಾಚ್ ಪುಣೇರಿ ಪಲ್ಟನ್ ಎದುರಿಸ್ತಾ ಇದೀರಾ ನೀವು. ಕೋಚ್ ಆಗಿದ್ದವರು ಆ ಟೀಮ್ಗೆ, ಆ ತಂಡದಲ್ಲಿ ನಿಮ್ಗೆ ಗೊತ್ತಿದೆ ಏನು ಪ್ಲಸ್ ಮೈನಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಸೊ ಇವತ್ತಿನ ಮ್ಯಾಚ್ ಗೆ ಯಾವ ತರ ಪ್ರಿಪರೇಷನ್ ಇದೆ? ಅದ್ರಲ್ಲೂ ಪುಣೇರಿ ಪಲ್ಟನ್ಗೆ ಆಲ್ರೆಡಿ ಆ ಟೀಮ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು, ಎಕ್ಸ್ಪರ್ಟ್ಸ್ ಗಳು ಇದಾರೆ. ಆ ಟೀಮ್ ಚಾಂಪಿಯನ್ ಟೀಮ್ ಇದಲ್ಲ ಹಿಂದೆ ಎಲ್ಲ ಅವರು. ಆದ್ರೆ ಸೀಸನ್ 10 ಅಲ್ಲಿ ಅದರಿಂದ ಎಕ್ಸ್ಪೀರಿಯನ್ಸ್ ಇದಾರೆ ಎಲ್ಲ. ನೋಡುವ, ಟ್ಯಾಲೆಂಟ್ ಪ್ಲೇಯರ್ಗಳು ಇದಾರೆ ಅದ್ರಲ್ಲಿ. ನನ್ನ ಹುಡುಗರ ಮೇಲೆ ಕಾನ್ಫಿಡೆಂಟ್ ಇದೆ. ಹುಡುಗರ್ನ ಯಾಕೆ ಆ ಲೆವೆಲ್ಗೆ ನಾವು ರೆಡಿ ಮಾಡಕ್ಕಲ್ಲ ಅಂತ ಒಂದು ಪ್ರಯತ್ನ ಮಾಡಿದೀನಿ. ಆ ಹುಡುಗರು ಚೆನ್ನಾಗಿ ಆಡಿದ್ರೆ 100% ಗೆಲ್ತಾರೆ. ಓಕೆ ಸರ್, ಓಕೆ. ಇನ್ನ ನಿಮ್ಮ ಜೊತೆಲಿ ಜೀವ್ ಕುಮಾರ್ ಸರ್ ಇದಾರೆ, ಅವರು ಕೂಡ ಯುವ ನಮ್ಮ ಪ್ಲೇಯರ್ಸ್ ಎಲ್ಲ ಜೋಶ್ ತುಂಬಿಸ್ತಾ ಇದಾರೆ, ಸ್ಕಿಲ್ ಕೂಡ ಹೇಳ್ತಾ ಇದಾರೆ. ಯಾವ ತರ ಇದೆ ಸರ್ ಜೀವ್ ಕುಮಾರ್ ಅವರ ಸಹಕಾರ ಯಾವ ತರ ಇದೆ? ಚೆನ್ನಾಗಿದೆ. ಅವರು ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್. ಅಂದ್ರೆ ಒಳ್ಳೆ ಟ್ಯಾಕಲ್ ಮಾಡೋದ್ರಲ್ಲಿ ಅನುಭವಿಸ್ತರು ಅವರು. ಅವರು ಎಲ್ಲ ನನ್ನ ಡಿಫೆಂಡರ್ ಮೇಲೆ ಹಾಕಿದ್ದಾರೆ, ಈ ತರಾನೇ ಮಾಡಿ ಈ ತರಾನೇ ಅಂತ ಹೇಳ್ಕೊಟ್ಟಿದ್ದಾರೆ. ಅವರು ನಾವು ಇಬ್ರು ಸೇರಿ ಒಳ್ಳೆ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದೀವಿ, ಒಳ್ಳೆ ತರಬೇತಿ ಕೊಟ್ಟಿದೀವಿ ಅವ್ರಿಗೆ, ಎಲ್ಲಿ ಏನ್ ಮಾಡ್ಬೇಕು ಏನು ಅಂತ. ನಾವ್ ಹೇಳ್ಕೊಟ್ಟಾಗೆ ಅವರು ಗಮನ ಇಟ್ಟು ಆಡಿದ್ರೆ ಚೆನ್ನಾಗ್ ಆಡ್ತಾರೆ ಖಂಡಿತ. ನೋಡುವ ಫಸ್ಟ್ ಮ್ಯಾಚ್ ಅಲ್ಲಿ ಹೆಂಗ್ ಆಡ್ತಾರೆ, ಕಾಂಬಿನೇಷನ್ ಮತ್ತೆ ಬ್ಯಾಲೆನ್ಸಿಂಗ್ ಹೆಂಗ್ ನಡೆಯುತ್ತೆ ನೋಡೋಣ. ಖಂಡಿತ ಸರ್. ಅಂದ್ರೆ ನಿನ್ನೆ ನಾವು ನಮ್ಮ ಕನ್ನಡಿಗ ಪ್ಲೇಯರ್ಸ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು ಅವರು, ನಾವು ಕ್ಯಾಂಪ್ ಅಲ್ಲಿ ತುಂಬಾ ಅಂದ್ರೆ ಕಾಮಿಡಿಯಾಗಿ ಕಾಲೆಳಿತಾ ಆರಾಮಾಗಿ ಎಂಜಾಯ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆತರ ನಮ್ ಕೋಚ್ ಹೇಳ್ಕೊಡ್ತಿದ್ದಾರೆ, ರಮೇಶ್ ಸರ್ ಆಗಿರ್ಬೋದು, ಜೀವ್ ಕುಮಾರ್ ಸರ್ ಆಗಿರ್ಬೋದು, ಆತರ ಮಾಡ್ತಿದ್ದಾರೆ ಅಂತ ಮಾತಾಡಿದ್ರು ಸರ್ ಅವರು. ನಮ್ಮ ಕನ್ನಡಿಗರು ಮತ್ತೆ ಬೇರೆ ಸ್ಟೇಟ್ ಆಟಗಾರರು ಕೂಡ ಅದೇ ತರ ಹೇಳಿದ್ರು ಒಪಿನಿಯನ್. ಅದೇ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಹುಡುಗರಿಗೆ ಯಾವುದೇ ಪ್ರೆಷರ್ ಇಲ್ದಿರಾ ಅವ್ರಿಗೆ ಕೂಲ್ ಆಗಿ ಮತ್ತೆ ಅವ್ರಿಗೆ ಅರ್ಥ ಆಗೋ ರೀತಿನಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದೀವಿ. ಮತ್ತೆ ಅರ್ಥ ಆಗದೆ ಇರೋರ್ಗೆ ಹೀಯಾಳಿಸಿ ಹೇಳಿದೀವಿ. ಇದೇನೋ ಇದನ್ ಮಾಡಕ್ಕ ಅಲ್ವಾ, ಇದನ್ ಮಾಡ್ಬೋದಲ್ಲ, ಇದನ್ ನಿನ್ ತಲೆಗ್ ಬರಲ್ವಾ ಅನ್ನೋ ತರ ಹಿಂದಿ ಯಾವ್ಯಾವ ಕಂಟ್ರಿ ಸ್ಟೇಟ್ ಹುಡುಗರಿಗೆ ಯಾವ್ಯಾವ ತರ ಹೇಳ್ಕೊಡ್ಬೇಕು ಆ ತರದೆಲ್ಲ ಹೇಳಿದೀವಿ. ಬಟ್ ಚೇಂಜಸ್ ಇದೆ. ನನ್ನ ಹೇಳ್ಕೊಟ್ರದಲ್ಲಿ ಹುಡುಗರು ಆಡ್ತಿರೋದ್ರಲ್ಲಿ ಬಹಳಷ್ಟು ಚೇಂಜಸ್ ಗಳಿದೆ. ಅವ್ರು ಆಡಿದ್ರೆ ಆಡ್ಲೇಬೇಕು, ನಾನು ಪ್ರೂವ್ ಮಾಡ್ಬೇಕು ಅಂತ ಆಡಿದ್ರೆ ಇದು ಮುಂದೆ ಈ ಮ್ಯಾಚ್ ಅಲ್ಲ ಅದು. ಬಟ್ ಅವ್ರ ಕೆಪಾಸಿಟಿ ಅದು ನೋಡ್ಬೇಕು. ನಾವು ಒಂದು ಒಳ್ಳೆ ನಮ್ಮ ಒಂದು ಅನುಭವದ ಮೇಲೆ ಟೀಮ್ ಮಾಡಿರ್ತೀವಿ.
ಓಕೆ. ಅದ್ರಲ್ಲಿ ನಾನು ತುಂಬಾ ಡಿಪೆಂಡ್ ಆಗಿದ್ದೀನಿ ಹುಡುಗರ ಮೇಲೆ. ಆಶೀಶ್ ಅಂತ ಒಂದು ಹುಡುಗ, ಗಣೇಶ, ಇವ್ರ ಮೇಲೆಲ್ಲ ದೊಡ್ಡ ನಿರೀಕ್ಷೆ ಇಟ್ಟಿದ್ದೀನಿ ಈ ಸಲ. ಓಕೆ ಸರ್, ಇನ್ನೊಂದೇನಂತಂದ್ರೆ ಈಗ ಒಂದು ನ್ಯೂಸ್ ಅಂದ್ರೆ ಕೇಳ್ಪಟ್ವಿ, ಅಂದ್ರೆ ಇಂಜುರಿ ಆಗಿದ್ದಾರೆ ಆಟಗಾರರು, ಮೇನ್ ಆಟಗಾರರೇ ಇಂಜುರಿ ಆಗಿದ್ದಾರೆ ಬೆಂಗಳೂರು ಬುಲ್ಸ್ ತಂಡದ ಆಟಗಾರರು ಅಂತ ಕೇಳ್ಪಟ್ಟೆ, ನಿಜಾನ ಸರ್ ಅದು? ಹೌದು, NYP ನಾವು 4 ಜನ ಹುಡುಗರು ತಗೊಂಡ್ವಿ. ಒಬ್ಬೊಂದು ಫ್ರಾಕ್ಚರ್ ಆಗಿ ಅವನು ಮನೆಗೆ ಹೋದ. ಅವನ ಜಾಗದಲ್ಲಿ ಅನ್ಸೋಲ್ಡ್ ಪ್ಲೇಯರ್ಗಳನ್ನ ರೀಪ್ಲೇಸ್ ಮಾಡ್ಕೊಂಡಿದೀವಿ. ಮತ್ತೊಬ್ಬ ಒಳ್ಳೆ ರೈಡರ್, ಅವನಿಗೂ ಇಂಜುರಿ ಆಗಿದೆ. ಬಟ್ ಇಂಜುರಿಗೆ ಟೈಮ್ ಕೊಟ್ಟಿದೀವಿ ಆಡ್ಲಿಕ್ಕೆ. ತುಂಬಾ 1 ಮಂತ್ ಅವನಿಗೆ ಜಾಸ್ತಿ ರೆಸ್ಟ್ ಕೊಟ್ಟಿದೀವಿ. ಈಗ ಅವನು ಆಡ್ಲಿಕ್ಕೆ ಬರ್ತಿದ್ದಾನೆ. ನಾನು ರೆಡಿ ಆಗಿದ್ದೀನಿ ಅಂತೇಳಿ. ಅವನೇನಾದ್ರೂ ಹಾಡಿದ್ರೆ ಅದ್ಭುತ ಒಂದು ಟೀಮ್ ವರ್ಕ್ ನೀವು ನೋಡಬಹುದು. ಓಕೆ ಸರ್, ಅಂದ್ರೆ ನಮ್ಮ ಈಗ ಪ್ರತಿ ಸೀಸನ್ ಅಲ್ಲೂ ಕೂಡ ನಮ್ಮ ಬುಲ್ಸ್ ತಂಡದಲ್ಲಿ ಯಾವ್ದೇ ತಂಡ ಆಗಿರ್ಬೋದು ಟ್ರಂಪ್ ಕಾರ್ಡ್ ಅಂತ ಪ್ಲೇಯರ್ಸ್ ಇರ್ತಾರೆ. ಸೊ ಈ ಸೀಸನ್ ಅಲ್ಲಿ ನಮ್ಮ ಬುಲ್ಸ್ ಅಲ್ಲಿ ಯಾರು ಟ್ರಂಪ್ ಕಾರ್ಡ್ ಆಗ್ಬೋದು ಅಂತ? ಅದೇ ಆಶೀಶ್ ಹುಡುಗನೇ ಸ್ವಲ್ಪ ಕೈ ಏಟಾಗಿದೆ. ಆ ಹುಡುಗ ಅದನ್ನ ಭಯ ಇಲ್ದಿರ ಆಡ್ಬಿಟ್ರೆ ಅವರೇ ಟ್ರಂಪ್ ಕಾರ್ಡ್, ಮೈನ್ ರೈಡರ್. ಓಕೆ ಓಕೆ, ನೀವು ನೋಡಿ. ಓಕೆ ಸರ್, ಅಂದ್ರೆ ಹುಡುಗ ಇಂಜುರಿ ಇಲ್ದೆ ನೋವು ಇಲ್ದಿರ ಆಡ್ಬಿಟ್ರೆ ಇವತ್ತು ಕಥೆನೆ ಬೇರೆ ಇರುತ್ತೆ. ಓಕೆ ಸರ್, ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲೇ ಕನ್ನಡದ 3 ಪ್ಲೇಯರ್ಸ್ಗೂ ಚಾನ್ಸ್ ಸಿಗೋ ಇದೆಯಾ ಅವಕಾಶ? ಆ ತರ ಇಲ್ಲ, ಇಬ್ಬರಲ್ಲಿ 14 ಒಳಗಡೆ ಸಿಗುತ್ತೆ ಇಬ್ಬರಿಗೆ. ಓಕೆ ಟೋಟಲ್ 23 ಇರೋ ಸ್ಕ್ವಾಡ್. ಅಲ್ಲಿ ಟೀಮ್ ಒಳಗಡೆ ಅಲ್ಲಿ ಇಡ್ಬೇಕಾಗಿರೋದು ಆನ್ ಗ್ರೌಂಡ್ 7, ಸಬ್ಸ್ಟಿಟ್ಯೂಷನ್ 7. ಅದರೊಳಗಡೆ ಇಬ್ಬರು ಇರ್ತಾರೆ. ಓಕೆ ಓಕೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.